ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಸೈನ್ಸ್ MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ರೆಡಿ? ಎಸ್. ಮೊದಲನೇ ಪ್ರಶ್ನೆ, ಇಲ್ಲಿ ನಾವು ಅರೌಂಡ್ 300 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆ. ಎಸ್. ಮೊದಲನೇ ಪ್ರಶ್ನೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಸುಣ್ಣದ ತಿಳಿ ನೀರು ಪುನಃ ವರ್ಣರಹಿತವಾಗೋದಕ್ಕೆ ಕಾರಣವಾದಂತಹ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಏನು, CO2, ಇದನ್ನ ಹಾಯಿಸಿದಾಗ ಸುಣ್ಣದ ತಿಳಿ ನೀರು ಏನಿರುತ್ತೆ ಪುನಃ ವರ್ಣರಹಿತ ಆಗೋದಕ್ಕೆ ಕಾರಣವಾದಂತಹ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಇಸ್ ದ ರೈಟ್ ಆನ್ಸರ್. PQRS ಏನಿದೆಯಲ್ಲ, ಇವು 4 ಆಮ್ಲಗಳ pH ಕ್ರಮವಾಗಿ ಎಷ್ಟಿದೆ? ಎಸ್. PQRS ಕ್ರಮವಾಗಿ P 2, ಆಮೇಲೆ Q 5, R 3 ಮತ್ತೆ S 6 ಇದೆ. ಹಾಗಾದ್ರೆ ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಈಗ ನೋಡಿ, 7 is ನ್ಯೂಟ್ರಲ್. 7 ಇಂದ ಮುಂದಕ್ಕಿರೋದೆಲ್ಲ ಏನು? ಸ್ಟ್ರಾಂಗ್ ಬೇಸಸ್. ಓಕೆ. 0 to 7 and 7 to 14. ಓಕೆ. ಇನ್ನು 0 1 2 3 4 5 6. ಓಕೆ. ಸೊ ಇದು ನ್ಯೂಟ್ರಲ್. ಹಾಗಿದ್ದಾಗ ಇಲ್ಲಿ ಕೇಳಿರೋದೇನು? ಪ್ರಬಲ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಹೌದಲ್ವಾ? ಪ್ರಬಲ ಆಮ್ಲ ಅಂದ್ರೆ ಏನು? ಆಸಿಡ್ ಅಂದ್ರೆ ಸ್ಟ್ರಾಂಗ್ ಆಸಿಡ್. ಓಕೆ. ಸೊ ಇಲ್ಲಿ ಪ್ರಬಲ ಆಮ್ಲ ಅಂತ ಹೇಳಿದಾಗ ಯಾವ್ದು ಬರುತ್ತೆ? ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದಾಗ ಇಲ್ಲಿ ನೋಡಿ 6 5 4 3 2 1 0. 6 ಪ್ರಬಲ ಆಮ್ಲನ ಸ್ಟ್ರಾಂಗ್ ಆಸಿಡ್, 5 ಸ್ಟ್ರಾಂಗ್ ಆಸಿಡ್, 3 ಸ್ಟ್ರಾಂಗ್ ಆಸಿಡ್. ಯಾವುದು ವೆರಿ ಸ್ಟ್ರಾಂಗ್ ಆಸಿಡ್ ಅಂತ ಅಂದಾಗ ದಟ್ ಈಸ್ 2. ಯಾವುದು pH ವ್ಯಾಲ್ಯೂ 2 ಅಂದ್ರೆ ಕೆಳಗಡೆ ಬರ್ತಾ ಸ್ಟ್ರಾಂಗ್ ಆಸಿಡ್ ಏನಿರುತ್ತೆ ಅಂದ್ರೆ ಆಸಿಡ್ ನ ಸ್ಟ್ರಾಂಗ್ನೆಸ್ ಏನಿರುತ್ತೆ ಅದು ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಸ್ಟ್ರಾಂಗ್, ಬಟ್ ಬರ್ತಾ ಇದೇನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ. ಇದು ಯಾವಾಗ್ಲೂ ಈ ಫಾರ್ಮ್ ಅಲ್ಲಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಆಪ್ಷನ್ A is the right answer. ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂದ್ರೆ ಬೇಸಿಕ್ ಆಕ್ಸೈಡ್ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸೋಡಿಯಂ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಅಂತ ಇದೆ. ಇದರೊಳಗಡೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಬಂದಾಗ ದಟ್ ಇಸ್ ಸೋಡಿಯಂ ಆಕ್ಸೈಡ್. ಓಕೆ. ಸೋಡಿಯಂ ಆಕ್ಸೈಡ್ ಏನಿದೆಯಲ್ಲ ಇದು ಪ್ರತ್ಯಾಮ್ಲೀಯ ಆಕ್ಸೈಡ್. ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದಂತೆ, ಈಗ ಒಂದು ದ್ರಾವಣ ಇದೆ, ಅದರ ಒಂದು pH ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಏನ್ ಜಾಸ್ತಿ ಆಗುತ್ತೆ? ಈಗ ಮೌಲ್ಯ ಕಡಿಮೆ ಆದ್ರೆ ಏನು ಅಂದ್ರೆ ಅಲ್ಲಿನ ಒಂದು ಅಸಿಡಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಅದರ ಅರ್ಥ. ಹೌದಲ್ವಾ? ಅಂದ್ರೆ ಆ ಅಸಿಡಿಟಿ ಏನಾಗ್ತಾ ಇದೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಅದನ್ನ ನಾವು ಯಾವ ಒಂದು ಸಿಂಬಲ್ ಇಂದ ಸೂಚಿಸ್ತೀವಿ? ದಟ್ ಇಸ್ H+. ಸೊ ಹಾಗಾದ್ರೆ ಏನು? H+ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಅದರ ಅರ್ಥ. ಇನ್ನು ಸಾರರಿಕ್ತ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು? ಸಾರರಿಕ್ತ ಆಮ್ಲ ಅಂದ್ರೆ ಕಾನ್ಸಂಟ್ರೇಟೆಡ್ ಆಸಿಡ್, ಇದ್ರ ಜೊತೆಗೆ ಸತುವಿನ ಚೂರುಗಳು ಅಂದ್ರೇನು? ಜಿಂಕ್ ಅಂತ ಹೇಳ್ತೀವಿ. ಹೌದಲ್ವಾ? ಅದು ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು? ನೋಡಿ, ಯಾವುದೇ ಆಮ್ಲದೊಂದಿಗೆ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಒಂದಿಗೆ ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆ ಆಗುವಂತಹ ಅನಿಲ ಬಂದು ದಟ್ ಇಸ್ ಹೈಡ್ರೋಜನ್. NaOH plus HCl gives rise to NaCl plus H2O ಆಗಿದೆ. ಈ ರಾಸಾಯನಿಕ ಕ್ರಿಯೆಯ ಒಂದು ಉದಾಹರಣೆ ಅಂದ್ರೆ ಯಾವ ಒಂದು ಕ್ರಿಯೆಗೆ ಇದು ಉದಾಹರಣೆ ಆಗಿದೆ? ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ದಹನ ಕ್ರಿಯೆ ಮತ್ತೆ ತಟಸ್ಥೀಕರಣ ಅಂತ ಇದೆ. ಸೊ ಏನಂತ ಹೇಳ್ಬೋದು ಇಲ್ಲಿ? NaCl ಒಟ್ಟಾಗಿ ಸೊ ಪ್ಲಸ್ H2O ಫಾರ್ಮೇಶನ್ ಆಗಿದೆ. ಇದನ್ನ ಏನಂತ ಹೇಳ್ತಾರೆ? ಇದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತಾರೆ. ಓಕೆ. ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತಾರೆ. ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ, ಒಂದು ದ್ರಾವಣ ಇದೆ
ಆ ಒಂದು ದ್ರಾವಣ ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ, ಲಿಟ್ಮಸ್ ಪೇಪರ್ ಒಂದು ಸೊಲ್ಯೂಷನ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ ಅದರ pH ಮೌಲ್ಯ ಎಷ್ಟಾಗಿರುತ್ತೆ? ಸೊ 7 ಈಸ್ ನ್ಯೂಟ್ರಲ್, ಮುಂದ್ಗಡೆ ಇರುವಂತದ್ದೆಲ್ಲ ಬೇಸಸ್, ಹಿಂದ್ಗಡೆ ಇರುವಂತದ್ದೆಲ್ಲ ಆಸಿಡ್ಸ್. ಸೊ pH ಮೌಲ್ಯ ನಾವು 7 ಇಂದ ಕೆಳಗೆ ನೋಡ್ಬೇಕು. ಇದು 10 ಇದೆ, ಇದು ಅಲ್ಲ. ಓಕೆ, ಸೊ 5, 4, 1 ಅಂತ ಇದೆ ಆನ್ಸರ್. ಹಾಗಾದ್ರೆ ಇದ್ರೊಳಗೆ ಸರಿಯಾದಂತ ಆಯ್ಕೆ ಯಾವುದು? ಒಂದು ದ್ರಾವಣ, ಒಂದು ದ್ರಾವಣ. ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಒಂದು ದ್ರಾವಣ, ಒಂದು ಸೊಲ್ಯೂಷನ್ ಇದೆ ಇಲ್ಲಿ. ಓಕೆ, ಕೆಂಪು ಲಿಟ್ಮಸ್ ಅನ್ನ ಇಲ್ಲಿ, ಇದು ಒಂದು ಕೆಂಪು ಲಿಟ್ಮಸ್ ಪೇಪರ್. ಓಕೆ, ಇದು ಲಿಟ್ಮಸ್ ಪೇಪರ್. ಓಕೆ, ಕೆಂಪು, ಇದು ರೆಡ್ ಕಲರ್ ಅಲ್ಲಿ ಇದೆ. ಇದು ಕೆಂಪು ಲಿಟ್ಮಸ್ ಇದೆ, ಹೌದಲ್ವಾ? ಈ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ, ಇದು ಇವಾಗ ಕೆಂಪು ಲಿಟ್ಮಸ್. ಓಕೆ, ಈ ಕೆಂಪು ಲಿಟ್ಮಸ್ ಅನ್ನ ಅಂದ್ರೆ ಇದನ್ನ ನಾವು ಇದ್ರೊಳಗಡೆ ಡಿಪ್ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ, ಹೌದಲ್ವಾ? ಹಾಗಾದ್ರೆ ಅದರ pH ಮೌಲ್ಯ ಏನಾಗಿತ್ತು? ಹಾಗಾದ್ರೆ ಒಳಗಡೆ ಇದ್ದಂಥದ್ದು ಏನು ಅನ್ನುವಂಥದ್ದು ಅದರ ಅರ್ಥ. ಓಕೆ, ಸೊ ಅದರ pH ಮೌಲ್ಯ ಏನಾಗಿತ್ತು? ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ, ಸೊ ಇದು ಏನಾಗುತ್ತೆ? ಅದು ನೀಲಿ ಬಣ್ಣ. ಓಕೆ ಓಕೆ ಓಕೆ, ಎಸ್, ಅದೇನ್ ಮಾಡುತ್ತೆ? ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಓಕೆ, ನೀಲಿ ಬಣ್ಣಕ್ಕೆ ಬದಲಾಯಿಸಿದೆ ಅಂತ ಅಂದ್ರೆ ಇಲ್ಲಿ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅಂತ ಅಂದ್ರೆ ಏನು? ಇದು ಬೇಸ್ ಆಗಿದೆ. ಓಕೆ, ಹಾಗಾದ್ರೆ pH ಮೌಲ್ಯ ಏನು? ಅಂದ್ರೆ ಇದು ಅಸಿಡಿಕ್ ಇದ್ದಿದ್ದು ಬೇಸ್ ಆಯ್ತು. ಸೊ ಬೇಸ್ ಏನು? 7. ಅದೇ ಅಂದ್ರೆ ಇದು ನ್ಯೂಟ್ರಲ್. ಸೊ ಮುಂದಕ್ಕಿರೋದು ಬೇಸ್, ಹಿಂದಕ್ಕಿರೋದು ಆಸಿಡ್. ಸೊ pH ಮೌಲ್ಯ ಏನಾಗ್ಬೇಕಿಲ್ಲಿ? ಇದು ಬೇಸ್ ಆಗಿ ಬದಲಾಗಿದೆ. ಸೊ ಬೇಸ್ ಇಸ್ 7 ಗಿಂತ ಜಾಸ್ತಿ ಇರೋದೆಲ್ಲ ಬೇಸ್. ಸೊ ಇಲ್ಲಿ 4, 1, 5 ಇವೆಲ್ಲ ಅಸಿಡಿಕ್ ತೋರಿಸ್ತಾ ಇದೆ. ಸೊ 10 ಇಸ್ ದ ರೈಟ್ ಆನ್ಸರ್. ಒಂದು ದ್ರಾವಣ ಪುಡಿ ಮಾಡಿದ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವಂತಹ ಅನಿಲ ಸುಣ್ಣದ ತಿಳಿ ನೀರನ್ನ ಬಿಳಿಯಾಗಿಸುತ್ತೆ. ಸೊ ದ್ರಾವಣ ಇದನ್ನ ಒಳಗೊಂಡಿದೆ. ಹಾಗಾದ್ರೆ ಆ ದ್ರಾವಣ ಏನನ್ನ ಒಳಗೊಂಡಿದೆ? ಹಾಗಾದ್ರೆ ಆ ದ್ರಾವಣ HCl ಅನ್ನ ಒಳಗೊಂಡಿದೆ. ಯಾಕಂದ್ರೆ ನಾವು ಅವಾಗ್ಲೇ ನೋಡಿದ್ವಿ ಅಲ್ವಾ, ಒಂದು ಕಾನ್ಸಂಟ್ರೇಟೆಡ್ ಆಸಿಡ್ ಜೊತೆಗೆ ಸೇರ್ಕೊಂಡು ಸತುವಿನ ಚೂರುಗಳು ಏನ್ ಬಿಡುಗಡೆ ಆಯ್ತಲ್ಲಿ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಯ್ತು. ಅದೇ ಇಲ್ಲಿ ಏನಾಗಿದೆ? ಸುಣ್ಣದ ತಿಳಿ ನೀರನ್ನ ಬಿಳಿಯಾಗಿಸುತ್ತೆ. ಯಾವುದು? ಒಂದು ದ್ರಾವಣ ಪುಡಿ ಮಾಡಿದ ಚಿಪ್ಪುಗಳೊಂದಿಗೆ ಅದು ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನ ಅದು ಬಿಳಿಯಾಗಿಸುತ್ತೆ ಅಂದ್ರೆ, ಸೊ ಇಲ್ಲಿ ತಗೊಂಡಿರುವಂತಹ ದ್ರಾವಣ ಬಂದು ದಟ್ ಇಸ್ HCl ಆಗಿರುತ್ತೆ. ನೋಡಿ, 10 ml NaOH ದ್ರಾವಣ 8 ml HCl ದ್ರಾವಣದೊಂದಿಗೆ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ. ಓಕೆ, ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತೆ ಅಂದ್ರೆ ಇಲ್ಲೇನು? 10 ml NaOH ಮತ್ತೆ 8 ml HCl ದ್ರಾವಣ ಏನಾಗುತ್ತೆ? ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಆಗುತ್ತೆ. ನಾವು ಅದೇ NaOH ದ್ರಾವಣವನ್ನ 20 ml ನಷ್ಟು ತೆಗೆದುಕೊಂಡ್ರೆ, ಓಕೆ ನೋಡಿ, ಇದು 10 ಇದ್ದಾಗ 8 ml HCl ದ್ರಾವಣದಿಂದ ಸಂಪೂರ್ಣವಾಗಿ ಕರಣಗೊಳಿಸಲ್ಪಡುತ್ತೆ. ಅದೇ NaOH ದ್ರಾವಣವನ್ನ 20 ml ತಗೊಂಡ್ರೆ, ಈಗ 10 ಇದೆ, ಸೊ ಇಲ್ಲಿ 20 ತಗೋತಾ ಇದ್ದಾರೆ. ಅದನ್ನ ತಟಸ್ಥೀಕರಣಗೊಳಿಸಲು ಬೇಕಾದಂತಹ ದ್ರಾವಣದ HCl ಪ್ರಮಾಣ ಎಷ್ಟು? ನೋಡಿ, ಇದು 10, ಇನ್ನೂ ಒಂದಿಷ್ಟು 10, ಸೊ ಇದು 8, 8 8 16 ಆಗುತ್ತೆ. ಇದು 10 10 20. ಸೊ ಇಲ್ಲಿ ಆಲ್ರೆಡಿ 20 ತಗೊಂಡಿದ್ದಾರೆ. ಎಷ್ಟು ಬೇಕಾಗುತ್ತೆ? 16 ml ಬೇಕಾಗುತ್ತೆ, ಹೌದಲ್ವಾ? pH ಮಾನವನ್ನ ಬಳಸಿಕೊಂಡು ನಾವು ಒಂದು ದ್ರಾವಣದಲ್ಲಿ ಅಳೆಯುವುದು ಏನು? ನಾವು ಇವಾಗ pH ಅನ್ನ
ತಗೋತೀವಿ, ಹೌದಲ್ವಾ? ಸೊ pH ನ ತಗೊಂಡು ನಾವು ಒಂದು ದ್ರಾವಣದಲ್ಲಿ ಏನನ್ನ ಅಳಿತೀವಿ, ಅದರ H+ ಸಾರತೆಯನ್ನ ನಾವು ಅಳಿತೀವಿ, ಹೌದಲ್ವಾ? ಈ ಕೆಳಗಿನವುಗಳಲ್ಲಿ ಅಜೀರ್ಣದ ಚಿಕಿತ್ಸೆಯಲ್ಲಿ ಬಳಸುವುದು ಯಾವುದು? ಅಜೀರ್ಣ ಮೀನ್ಸ್ ತಿಂದಿದ್ದು ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂತ ಅಂದಾಗ ಏನು ಅಸಿಡಿಟಿ ಆಗಿರುತ್ತೆ. ಸೊ ನಾವು ಜೀವ ನಿರೋಧಕ ತಗೋತೀವೋ, ನೋವು ನಿವಾರಕ ತಗೋತೀವೋ, ನಂಜು ನಿವಾರಕ ತಗೋತೀವೋ, ಅಥವಾ ಆಮ್ಲ ಶಾಮಕ ಇದನ್ನ ತಗೋತೀವಿ. ಇದನ್ನ ಏನನ್ನ ತಗೋತೀವಿ ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. 2NaOH plus Zn gives rise to ಏನಾಗುತ್ತೆ? 2NaOH ಇಲ್ಲಿ ಆಲ್ರೆಡಿ ಇಲ್ಲಿ 2NaOH plus Zn gives rise to ಇಲ್ಲಿ ಖಾಲಿ ಬಿಟ್ಟಿದೆ, ಪ್ಲಸ್ ಇಲ್ಲಿ H2 ಬಿಡುಗಡೆ ಆಗಿದೆ. H2 ಬಿಡುಗಡೆ ಆಗಿದೆ ಅಂದ್ರೆ ಇಲ್ಲಿ ಅಂದ್ರೆ ನೋಡಿ, ಇಲ್ಲಿ 2Na ಇದೆ, 2NaO ಅಂತ ನಾನು ಡೈರೆಕ್ಟ್ ಆಗಿ ತಗೋತೀನಿ. ಆಮೇಲೆ 2H ಇದೆ. ಓಕೆ, ಇಲ್ಲಿ ಇರುವಂತ 2H ಡಿಲೀಟ್ ಆಗಿದೆ. ಇವಾಗ ಇಲ್ಲಿ ಇರುವಂತದ್ದೇನು? 2NaO. ಸೊ ಅದನ್ನ ಯಾವ ರೀತಿ ಬರಿಬಹುದು? 2NaO ಅಥವಾ Na2Zn. ಓಕೆ, 2NaO Zn ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದನ್ನ ಯಾವ ರೀತಿ ನಾವು ಬರಿಬಹುದು? Na2Zn O2 ಅಂತ ಬರಿಬಹುದಾ? ಅಂದ್ರೆ Na 2 ಇದೆ, ಇಲ್ಲಿ ನಾವು Na2OZn ಅಂತ ಬರೆಯಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ Zn ಇರೋದು 1, ಹೌದಲ್ವಾ? ಅಂದ್ರೆ ಇದು ಇದೆ, ಪ್ಲಸ್ Zn ಅಂತ ಬರಿಬಹುದು, ಹೌದಲ್ವಾ? ಪ್ಲಸ್ Zn ಅಂತ ಆಗುತ್ತೆ. ಅರ್ಥ ಆಗ್ತಿದೆನಾ? ಓಕೆ, ಪ್ಲಸ್ Zn ಅಂತ ಆಗುತ್ತೆ. ಸೊ ಇದನ್ನ ನಾವು ಕೂಡಿದಾಗ ಹೆಂಗ್ ಬರಿಬಹುದು ನೋಡಿ, Na2Zn O2 ಅಂತ ಬರಿಬಹುದು. ಸೊ ರೈಟ್ ಆನ್ಸರ್ ಈಸ್ Na2Zn O2. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉರಿ ನೋವಿಗೆ ಕಾರಣವಾದಂತಹ ಆಮ್ಲ. ನೋಡಿ, ಯಾವುದೇ ಒಂದು ಗಿಡ ಏನಿರುತ್ತೆ ಅದರಲ್ಲಿರುವಂತಹ ಎಲೆಗಳು ಏನು ಸ್ವಲ್ಪ ಕೂದಲು ಆಕಾರದಲ್ಲಿ ಅವು ಇರ್ತವೆ, ಅವು ಚುಚ್ಚಿದಾಗ ಉರಿ ಉಂಟಾಗುತ್ತೆ. ಹಾಗಾದ್ರೆ ಅದ್ರ ಒಳಗಡೆ ಇರುವಂತಹ ಆಮ್ಲ ಏನು? ಸಿಟ್ರಿಕ್ ಆಮ್ಲನ? ಅಲ್ಲ, ಅದು ನಿಂಬೆ ಹಣ್ಣು. ಇನ್ನು ಟಾಟರಿಕ್ ಆಮ್ಲನ? ಇಲ್ಲ, ಅದು ಹುಣಸೆ ಹಣ್ಣು. ಓಕೆ, ಹಾಗಾದ್ರೆ ಮಿಥನಾಯಿಕ್ ಆಮ್ಲ, ಅಸಿಟಿಕ್ ಆಮ್ಲ ಅಂತ ಇದೆ. ಅಸಿಟಿಕ್ ಆಮ್ಲನ? ಅಲ್ಲ. ಓಕೆ, ಅಸಿಟಿಕ್ ಆಸಿಡ್ ಅಂತ ಇದೆ. ಅಸಿಟಿಕ್ ಆಸಿಡ್ ಅಂತ ಅಸಿಟಿಕ್ ಆಮ್ಲ ಅಂದ್ರೆ, ಸೊ ಇದು ಅಲ್ಲ. ಹಾಗಾದ್ರೆ ಏನಿದೆ? ದಟ್ ಇಸ್ ಮಿಥನಾಯಿಕ್ ಆಮ್ಲ. ಓಕೆ, ಆಮ್ಲಗಳು ಲೋಹದ ಕಾರ್ಬೋನೇಟ್ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ. ಆಮ್ಲಗಳು ಮೀನ್ಸ್ ಆಸಿಡ್ಗಳು ಲೋಹದ ಕಾರ್ಬೋನೇಟ್ ಅಂದ್ರೆ ಮೆಟಾಲಿಕ್ ಕಾರ್ಬೋನೇಟ್ ಅಥವಾ ಮೆಟಲ್ ಕಾರ್ಬೋನೇಟ್ಸ್ ಇವುಗಳ ಜೊತೆಗೆ ಅವು ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಏನು ಅಂತ ಕೇಳಿದರೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಓಕೆ, CH3COOH ಉಂಟು ಮಾಡುವಂತಹ 2 ಅಯಾನ್ಗಳು ಯಾವ್ಯಾವು ಅಂತ ಕೇಳಿದ್ದಾರೆ. CH3COOH ಅನ್ನ ಉಂಟು ಮಾಡುವಂತಹ 2 ಅಯಾನುಗಳು ದಟ್ ಇಸ್ CH3COO ಮೈನಸ್ ಆಮೇಲೆ H+. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಹೈಡ್ರೋನಿಯಂ ಅಯಾನಿನ ಸೂತ್ರ ಏನು? H3O+. ಇದು ಹೈಡ್ರೋನಿಯಂ ಅಯಾನಿನ ಸೂತ್ರ. ಇದನ್ನ ಬಹಳಷ್ಟು ಸಲ ಕೇಳಿದ್ದಾರೆ. ಇವುಗಳಲ್ಲಿ ಕ್ಷಾರೀಯ ಲೋಹದ ಗುಂಪುಗಳು ಯಾವುವು? ಅಂದ್ರೆ ಕ್ಷಾರೀಯ ಲೋಹದ ಗುಂಪುಗಳು ಯಾವುವು? ಇವುಗಳಲ್ಲಿ ಕ್ಷಾರೀಯ ಲೋಹದ ಗುಂಪುಗಳು ಯಾವುವು? ಕ್ಷಾರೀಯ ಲೋಹದ ಗುಂಪುಗಳು ಅಂತ ಬಂದಾಗ ದಟ್ ಇಸ್ Na and K, ದಟ್ ಇಸ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಇನ್ನು ಕೆಳಗಿನವುಗಳಲ್ಲಿ ಆಮ್ಲಗಳನ್ನ ಸಾರಯುಕ್ತಗೊಳಿಸುವಂತಹ ಸರಿಯಾದ ಕ್ರಮ ಯಾವುದು? ಆಮ್ಲಗಳನ್ನ ಕಾನ್ಸಂಟ್ರೇಟ್ ಮಾಡುವಂತಹ ಅಥವಾ ಸಾರಯುಕ್ತಗೊಳಿಸುವಂತಹ ಸರಿಯಾದ ಕ್ರಮ ಅಂದ್ರೆ ಯಾವ ರೀತಿ? ಈಗ ಆಮ್ಲಗಳನ್ನ ನಾವು ಸಾರಯುಕ್ತಗೊಳಿಸ್ಬೇಕು ಅಂದ್ರೆ ಯಾವ ತರ? ಈಗ ನೀರಿಗೆ ಆಸಿಡ್ ಅನ್ನು, ಇವಾಗ ನೀರ್ ಇಟ್ಕೊಂಡು ಅದಕ್ಕೆ ಆಸಿಡ್ ಸುರಿಯೋದ, ಅಥವಾ ಆಮ್ಲಕ್ಕೆ ನೀರನ್ನ ಸೇರಿಸೋದ, ಆಸಿಡ್ಗೆ ತಗೊಂಡೋಗಿ ನೀರ್ ಹಾಕೋದ, ಅಥವಾ ಆಮ್ಲಕ್ಕೆ ನೀರನ್ನ ಸೇರಿಸಿ ನಿಧಾನವಾಗಿ ಕಲ್ಕೋದ, ಅಥವಾ ನೀರಿಗೆ ಆಮ್ಲ ಸೇರಿಸಿ ನಿಧಾನವಾಗಿ ಕಲ್ಕೋದ? ನೀರಿಗೆ ನಾವು ಆಮ್ಲವನ್ನ ಸೇರಿಸ್ತಾ ನಿಧಾನವಾಗಿ ಕಲಿಕ್ಬೇಕು, ಹೌದಲ್ವಾ? ದಿಸ್ ಇಸ್ ದ ರೈಟ್ ಆನ್ಸರ್. ಜಲಚರಗಳ ಉಳಿವನ್ನ ದುಸ್ತರಗೊಳಿಸುವ ಮಳೆ ನೀರಿನ pH ಮೌಲ್ಯ ಎಷ್ಟು? ದಟ್ ಇಸ್ 5.6 ಗಿಂತ ಕಡಿಮೆ. ಇದು ಬಹಳಷ್ಟು ಸಲ ನೀವು ನೋಡಿದಿರಾ, ಕೇಳಿದಿರ ಕೂಡ. ಇನ್ನು ಸಿಟ್ರಿಕ್ ಆಮ್ಲ ಪ್ರಧಾನವಾಗಿ ಇರುವಂತಹ 2 ಹಣ್ಣುಗಳು ಯಾವ್ಯಾವು? ಇದು ಟಾರ್ಟರಿಕ್, ಇದು ಸಿಟ್ರಿಕ್. ಓಕೆ, ಇದು ಸಿಟ್ರಿಕ್ ಬಟ್ ಇದು ಟಾರ್ಟರಿಕ್.
ಇದು ಆಕ್ಸಾಲಿಕ್ ಆಸಿಡ್ ಇದೆ, ಇದು ಟಾರ್ಟಾರಿಕ್ ಆಸಿಡ್ ಇದೆ. ಸೊ ಸರಿಯಾದಂತಹ ಉತ್ತರ ಲಿಂಬೆ ಮತ್ತು ಕಿತ್ತಳೆ ಇಸ್ ದ ರೈಟ್ ಆನ್ಸರ್. ಹಲ್ಲಿನ ಆರೋಗ್ಯದ ದೃಷ್ಟಿಯಿಂದ ಇರಬೇಕಾದ ನಾವು ಬಳಸುವ ಟೂತ್ ಪೇಸ್ಟ್ pH ನ ಮೌಲ್ಯ ಎಷ್ಟಿರಬೇಕು? ಸೊ ನಮ್ಮ ಹಲ್ಲಿನ ಆರೋಗ್ಯದ ದೃಷ್ಟಿಯಿಂದ ನಾವು ಟೂತ್ ಪೇಸ್ಟ್ ಅಲ್ಲಿ ಎಷ್ಟು pH ಮೌಲ್ಯ ಹೊಂದಿರಬೇಕಾದಂತಹ ಒಂದು ಟೂತ್ ಪೇಸ್ಟ್ ಅನ್ನ ಬಳಸೋದು ಉತ್ತಮ ಅಂತ ಹೇಳಿದ್ರೆ 7ಕ್ಕಿಂತ ಹೆಚ್ಚಿರಬೇಕು. ಓಕೆ, pH ಮೌಲ್ಯ ಅದು ಏನು pH ನ್ಯೂಟ್ರಲ್ ಅಂತ ಹೇಳ್ತೀವಿ 7, ಅದಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಸೇರಿಸಿದಾಗ ಏಕಮಾನ ಗಾತ್ರದಲ್ಲಿ ಇರುವಂತಹ ಅಯಾನುಗಳು, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಆಸಿಡ್ ಮತ್ತೆ ಬೇಸ್ ಅನ್ನ ನಾವು ನೀರಿಗೆ ಸೇರಿಸಿದಾಗ ಆ ಒಂದು ಏಕಮಾನ ಗಾತ್ರದಲ್ಲಿರುವಂತಹ ಅಯಾನುಗಳು ಹೆಚ್ಚಾಗ್ತವ, ಕಡಿಮೆ ಆಗ್ತವ, ಬದಲಾಗೋದಿಲ್ವಾ ಅಥವಾ ತಟಸ್ಥವಾಗ್ತವ ಅಂತ ಕೇಳಿದ್ರೆ, ಇಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡನ್ನೂ ನಾವು ಸೇರಿಸ್ತಾ ಇದೀವಿ. ಸೊ ಹಾಗಿದ್ದಾಗ ಅದೇನಾಗುತ್ತೆ, ಏಕಮಾನ ಗಾತ್ರದಲ್ಲಿ ಇರುವಂತಹ ಅಯಾನ್ಸ್ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥವನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಂಥವೇ ನಿಮ್ಗೆ ಸ್ವಲ್ಪ ಏನ್ ಹೇಳ್ತಾರೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಓಕೆ, ಗೊತ್ತಾಯ್ತಲ್ವಾ? ಆಮ್ಲ ಮತ್ತು ಪ್ರತ್ಯಾಮ್ಲ, ಆಸಿಡ್ ಮತ್ತೆ ಬೇಸ್ ಎರಡನ್ನೂ ಕೂಡ ನಾವು ನೀರಿಗೆ ಸೇರಿಸಿದಾಗ ಏಕಮಾನ ಗಾತ್ರದಲ್ಲಿ ಇರುವಂತಹ ಅಯಾನ್ಸ್ ಏನಿರ್ತವೆ ಅವು ಕಡಿಮೆ ಆಗ್ತವೆ, ಅಯಾನ್ಗಳು ಕಡಿಮೆ ಆಗ್ತವೆ. ಓಕೆ, ಯಾಕಂದ್ರೆ ನ್ಯೂಟ್ರಲ್ ಆಗುತ್ತಲ್ವಾ, ಸೊ ದಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ತಟಸ್ಥೀಕರಣ ಕ್ರಿಯೆಯಲ್ಲಿ, ನ್ಯೂಟ್ರಲೈಸೇಷನ್ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ 2 ಸಂಯುಕ್ತಗಳು ಯಾವ್ಯಾವು? ಒಂದು ನೀರು ಮತ್ತು ಲವಣ, ನೀರು ಮತ್ತು ಹೈಡ್ರೋಜನ್, ಲವಣ ಮತ್ತು ಹೈಡ್ರೋಜನ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಆವಾಗಲೇ ನಾವು ತಟಸ್ಥೀಕರಣ ಕ್ರಿಯೆಯನ್ನ ನಾವು ನೋಡಿದ್ವಿ. ಓಕೆ, NaOH ಪ್ಲಸ್ HCl ತಟಸ್ಥೀಕರಣ ಅಂತ ನಾವು ನೋಡಿದ್ವಿ, ಹೌದಲ್ವಾ? ಅಂದ್ರೇನು NaCl ಪ್ಲಸ್ H2O ಆಗುತ್ತೆ. ಸೊ ಈ NaCl ಏನು, ದಿಸ್ ಇಸ್ ಸಾಲ್ಟ್ ಅಲ್ವಾ, ಇದು ಏನು ವಾಟರ್ ಅಂದ್ರೇನು ನೀರು. ಸೊ ಇಲ್ಲಿ ಏನಾಯ್ತು, ಲವಣ ಮತ್ತು ನೀರು. ಸೊ ಲವಣ ಮತ್ತು ನೀರು ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಕ್ಕೆ ಹೋಗೋಣ. ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು? ಸೊ ನಮ್ಮ ಅಂದ್ರೆ ಮನುಷ್ಯರ pH ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ 6 pH ಎಷ್ಟು ಅಂತ ಕೇಳಿದರೆ, ಸೊ ಎಷ್ಟಿರ್ಬೋದು? ಎಷ್ಟಿರ್ಬೋದು ಅಂತ ಹೇಳಿದ್ರೆ ನ್ಯೂಟ್ರಲ್ ಇಂದ ಹಿಡಿದು 7.8. ಓಕೆ, ಅಂದ್ರೆ 7 ಇಂದ 7.8. ಅದು 7 ಇಂದ 8 ಕೂಡ ಅಲ್ಲ. ಓಕೆ, 8 ಆಗಕ್ಕೆ 0.2 ಅಷ್ಟು ಕಡಿಮೆ, ಅಂದ್ರೇನು 7 ಇಂದ 7.8 pH ವ್ಯಾಲ್ಯೂವನ್ನ ಒಳಗೊಂಡಿರುವಂತದ್ದು. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಕಂಟಿನ್ಯೂಸ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ಒಂದು ಕ್ಲಾಸು ನಿಮ್ಗೆ ಹೇಗೆ ಅನಿಸ್ತು ಅಂತ ತಪ್ಪದೆ ಮರೀದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದರಲ್ಲಿ ಏನ್ ಪ್ರಶ್ನೆ ಕೇಳಿದಿನಲ್ವಾ, ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.